ರಾಜ್ಯ ಸರ್ಕಾರದ ವಿರುದ್ಧ ಖಾಸಗಿ ಶಾಲಾ ಸಂಘಟನೆ ಈಗ ಸಿಡಿದೆದ್ದಿದೆ. ಶಾಲೆಗಳು ಆರಂಭ ಆಗಿ ಬರೋಬ್ಬರಿ 3 ತಿಂಗಳು ಕಳೆದರೂ ಕೂಡ ಇನ್ನೂ ಪಠ್ಯ ಪುಸ್ತಕಗಳು ಸಂಪೂರ್ಣವಾಗಿ ತಲುಪಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬೇಗ ಪಠ್ಯ ಪುಸ್ತಕಗಳನ್ನ ಕೊಡಿ ಅಂತ ಒತ್ತಾಯ ಕೂಡ ಕೇಳಿಬಂದಿದೆ. ಶಾಲೆಗಳಿಗೆ ಪುಸ್ತಕ ಪೂರೈಕೆಯಲ್ಲಿ ವಿಳಂಬ, ಪುಸ್ತಕಕ್ಕಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣ. ಶಾಲೆಗಳು ಆರಂಭವಾಗಿವೆ, ತರಗತಿಗಳು ನಡೆಯುತ್ತಿವೆ, ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ, ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಗೆ ಬರುತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಗತ್ಯವಾಗಿರುವ ಕೆಲ ಪಠ್ಯಪುಸ್ತಕಗಳು ಮಾತ್ರ ಇನ್ನೂ ಶಾಲೆಗಳಿಗೆ ಸಂಪೂರ್ಣವಾಗಿ ತಲುಪಿಲ್ಲ. ಪ್ರತಿ ವರ್ಷ ಶಾಲೆ ಆರಂಭಕ್ಕೂ ಮುನ್ನವೇ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಪುಸ್ತಕಗಳು ಲಭ್ಯವಾಗಬೇಕು. ಆದರೆ ಈ ಬಾರಿ ಪುಸ್ತಕ ಪೂರೈಕೆಯಲ್ಲಿ ವಿಳಂಬವಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೌದು, ಖಾಸಗಿ ಶಾಲೆಗಳು ಪುಸ್ತಕಗಳಿಗಾಗಿ ಈಗಾಗಲೇ ಹಣ ನೀಡಲಾಗಿದೆ. ಆದರೆ ಶಾಲೆಗಳು ಆರಂಭವಾಗಿ 3 ತಿಂಗಳು ಕಳೆದರೂ ಇನ್ನೂ ಕೆಲವೊಂದಿಷ್ಟು ಪುಸ್ತಕಗಳು ಪೂರೈಕೆಯಾಗಿಲ್ಲ. ಇದರ ಪರಿಣಾಮ ನೇರವಾಗಿ ವಿದ್ಯಾರ್ಥಿಗಳ ಮೇಲೆ ಬೀಳ್ತಾ ಇದೆ. ಒಂದೆಡೆ ಪಠ್ಯಕ್ರಮ ಪೂರ್ಣಗೊಳಿಸಬೇಕಾದ ಒತ್ತಡ, ಮತ್ತೊಂದು ಕಡೆಗೆ ವಿದ್ಯಾರ್ಥಿಗಳ ಕೈಯಲ್ಲಿ ಪಠ್ಯ ಪುಸ್ತಕಗಳಿಲ್ಲ. ಕೆಲವು ಶಾಲೆಗಳಲ್ಲಿ ಲಭ್ಯವಿರುವ ಪುಸ್ತಕಗಳನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಉಳಿದ ಪಠ್ಯಪುಸ್ತಕಗಳನ್ನು ಬೇಗ ನೀಡಬೇಕೆಂಬ ಆಗ್ರಹ ಕೇಳಿಬಂದಿದೆ. ಜೂನ್ ಅಲ್ಲಿ ಏಪ್ರಿಲ್ ಮೇ ಅಲ್ಲೇ ದುಡ್ಡು ಕಟ್ಬಿಟ್ಟಿರ್ತೀವಿ ಪೂರ್ತಿ ಪ್ರಮಾಣದಲ್ಲಿ. ಪಾಲಕ ಪೋಷಕರು ಅದನ್ನ ಒತ್ತಾಯ ಮಾಡ್ತಾ ಇದ್ದಾರೆ, ನಮಗೆ ಬುಕ್ಸ್ ಬಂದಿಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಜನವರಿಯಲ್ಲಿ ನೀವು ಇಂಡೆಂಟ್ ಹಾಕಿಸ್ಕೊಂತೀರಾ, ಮಾರ್ಚ್ ಏಪ್ರಿಲ್ ಅಲ್ಲೆಲ್ಲ ಫುಲ್ ದುಡ್ಡು ಕಟ್ಟಿಸ್ಕೊಂಡಾದ್ಮೇಲೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳು ಕೆಲ ಟೈಟಲ್ಗಳು ಇನ್ನೂ ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಒಂದು ಸಮಸ್ಯೆ ಅಲ್ಲ, ಅನೇಕ ತರ ಇದೆ. ಇದಕ್ಕೆ ಪರಿಹಾರವೂ ಇದೆ. ಆ ಪರಿಹಾರ ಹೇಳಿದ್ರು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಅದನ್ನ ಎಲ್ಲೋ ಒಂದು ಕಡೆ ಕಾರ್ಯಗತಕ್ಕೆ ತರೋದ್ರಲ್ಲಿ ವಿಫಲವಾಗ್ತಾ ಇದ್ದಾರೆ ಅಂತ. ಹಾಗಾಗಿ ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ಇದನ್ನ ಗಮನಕ್ಕೆ ತರಬೇಕು ಅನ್ನತಕ್ಕಂಥ ಒಂದು ಇದೆ. ಅವರು ಕೂಡ ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಇದು ಸರ್ಕಾರದ ವಿರುದ್ಧ ಪೋಷಕರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಮಯಕ್ಕೆ ಸರಿಯಾಗಿ ಪಠ್ಯಪುಸ್ತಕಗಳು ಸಿಗದಿದ್ದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಲಿದೆ ಅಂತ ಆತಂಕವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಕೂಡಲೇ ಬಾಕಿ ಇರುವಂತಹ ಪುಸ್ತಕಗಳನ್ನು ಪೂರೈಸುವಂತೆ ಮನವಿ ಮಾಡಿದ್ದಾರೆ. ಏನು ಖಾಸಗಿ ಶಾಲೆಗಳಲ್ಲಿ ಹಲವು ಪಠ್ಯಪುಸ್ತಕಗಳನ್ನ ಸರ್ಕಾರದ ವತಿಯಿಂದ ಇದುವರೆಗೂ ಪೂರೈಕೆ ಮಾಡ್ತಿಲ್ಲ. ಅದರಿಂದ ವಿದ್ಯಾರ್ಥಿಗಳ ಜೀವನಕ್ಕೆ ತುಂಬಾ ತೊಂದರೆ ಆಗ್ತದೆ. ಹಾಗೂ ಇನ್ನೊಂದು ಸಮಸ್ಯೆ ಏನು ಅಂದ್ರೆ 3 ತಿಂಗಳಾಗಿ ಶಾಲೆಗಳು ಓಪನ್ ಆಗಿ 3-4 ತಿಂಗಳಾದ್ರೂ ಕೂಡ ಇದುವರೆಗೂ ಒದಗಿಸಕ್ಕೆ ಹಲವು ಪಠ್ಯಪುಸ್ತಕಗಳ ಪಾಠ ಕೂಡ ಮಾಡಕ್ಕಾಗ್ತಾ ಇಲ್ಲ. ಕಾರಣ ಗೊತ್ತಾಗ್ತಾ ಇಲ್ಲ. ಸೊ ಇದರಿಂದ ವಿದ್ಯಾರ್ಥಿಗಳ ಜೀವನದ ಮೇಲೆ, ಭವಿಷ್ಯದ ಮೇಲೆ ತೊಂದರೆ ಆಗ್ತದೆ. ಇನ್ನಾದರೂ ಸರ್ಕಾರ ಈ ಪುಸ್ತಕ ಗೊಂದಲವನ್ನ ಬಗೆಹರಿಸಬೇಕು. ಆದಷ್ಟು ಬೇಗ ಪಠ್ಯಪುಸ್ತಕಗಳನ್ನು ತಲುಪಿಸಿ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು.